ಸರ್ಕಾರಿ ಸೇವೆ ಕನಸು ಹೊತ್ತು ಬಂದಿದ್ದ ಯುವತಿಗೆ ವಿಘ್ನ. ಸರ್ಕಾರಿ ಅಧಿಕಾರಿಗಳನ್ನ ಗೌರವಯುತವಾಗಿ ನಡೆಸಿಕೊಂಡಿಲ್ವಾ? ಚೊಚ್ಚಲ ಉದ್ಯೋಗದಲ್ಲೇ ಸರ್ಕಾರದಿಂದ ಕರ್ತವ್ಯಕ್ಕೆ ಅಡ್ಡಿ. ಸರ್ಕಾರಿ ಸೇವೆಯ ಕನಸನ್ನ ಹೊತ್ತು ಬಂದಿದ್ದ ಯುವತಿಗೆ ವಿಘ್ನ ಎದುರಾಗಿರೋದು. ಸರ್ಕಾರಿ ಅಧಿಕಾರಿಗಳನ್ನ ಗೌರವಯುತವಾಗಿ ನಡೆಸಿಕೊಂಡಿಲ್ವಾ? ಹಾಗಾದ್ರೆ ಚೊಚ್ಚಲ ಉದ್ಯೋಗದಲ್ಲೇ ಸರ್ಕಾರದಿಂದ ಕರ್ತವ್ಯಕ್ಕೆ ಅಡ್ಡಿ ಆರೋಪ ಇದೆ. ಹುದ್ದೆ ದೊರೆತ ಖುಷಿಯಲ್ಲಿದ್ದ ಡಿವೈಎಸ್ಪಿಗೆ ಕೆಲಸಕ್ಕೆ ಅವಕಾಶ ಕೊಟ್ಟಿಲ್ಲ. ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದ್ರ ಪೊಲೀಸ್ ಅಧಿಕಾರಿಗಳು. ಯಾದಗಿರಿಯಲ್ಲಿ ಡಿವೈಎಸ್ಪಿ ವಿಜಯಕ್ರಾಂತಿಗೆ ಕರ್ತವ್ಯಕ್ಕೆ ನಿರಾಕರಿಸಿದ್ದಾರೆ. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ದೂರುವುದು. ಅಧಿಕಾರಿ ಪರವಾಗಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಮನವಿ ಮಾಡಿದ್ದಾರೆ. ಮೊದಲ ಯತ್ನದಲ್ಲೇ ಯಶಸ್ಸನ್ನ ಸಾಧಿಸಿ ಡಿವೈಎಸ್ಪಿ ಆಗಿದ್ರು ವಿಜಯಕ್ರಾಂತಿ. ಯಾದಗಿರಿಯ ಜೇವರ್ಗಿ ತಾಲೂಕಿನ ಯಡ್ರಾಮಿಯ ವಿಜಯಕ್ರಾಂತಿ 2025ರ ಜೂನ್ 30ರಂದು ಯಾದಗಿರಿ ಡಿವೈಎಸ್ಪಿ ಆಗಿ ನಿಯೋಜನೆಯಾಗ್ತಾರೆ. ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಬಂದ ವಿಜಯಕ್ರಾಂತಿಗೆ ಶಾಕ್ ಆಗುತ್ತೆ. ಕಳೆದ 17 ದಿನಗಳಿಂದ ಅಸಹಾಯಕರಾಗಿದ್ದಾರೆ ವಿಜಯಕ್ರಾಂತಿ. ಮೊದಲ ಪೋಸ್ಟಿಂಗ್ನಲ್ಲೇ ಮಹಿಳಾ ಅಧಿಕಾರಿಗೆ ನರಕ ದರ್ಶನವಾಗಿದೆ. ಹುದ್ದೆ ದೊರೆತ ಖುಷಿಯಲ್ಲಿದ್ದಂತಹ ಡಿವೈಎಸ್ಪಿಗೆ ಕೆಲಸಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾದ್ರೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣಿದ್ರ? ಯಾದಗಿರಿಯಲ್ಲಿ ಡಿವೈಎಸ್ಪಿ ವಿಜಯಕ್ರಾಂತಿಗೆ ಕರ್ತವ್ಯಕ್ಕೆ ನಿರಾಕರಿಸಿದ್ದಾರೆ. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ದೂರನ್ನ ಕೊಟ್ಟಿದ್ದಾರೆ. ಅಧಿಕಾರಿ ಪರವಾಗಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಮನವಿ ಮಾಡಿದ್ದಾರೆ. ಚೊಚ್ಚಲ ಉದ್ಯೋಗದಲ್ಲೇ ಸರ್ಕಾರದಿಂದ ಕರ್ತವ್ಯಕ್ಕೆ ಅಡ್ಡಿಯಾದಂತ ಆರೋಪ ಇದೆ. ಪ್ರತಿಭಾನ್ವಿತ ಯುವ ಡಿವೈಎಸ್ಪಿ ಕರ್ತವ್ಯಕ್ಕೆ ಅವಕಾಶ ಕೊಡದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿಗೆ ಮಾಜಿ ಶಾಸಕರು ದೂರು ಕೊಟ್ಟಿದ್ದಾರೆ. ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ದೂರು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ತಕ್ಷಣವೇ ಡ್ಯೂಟಿಗೆ ಅವಕಾಶವನ್ನ ಕೊಡಬೇಕು. ಯುವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ನೋಡ್ಕೋಬೇಕು. 3 ದಿನದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಸ್ಗೆ ಕೊಟ್ಟ ದೂರಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತೇಲ್ಕೂರ್. ಸ್ಥಳೀಯ ಶಾಸಕರು ಮತ್ತು ಅವರ ಪುತ್ರರಿಂದ ಡ್ಯೂಟಿಗೆ ಅವಕಾಶ ಸಿಗ್ತಿಲ್ಲ. ದೂರು ನೀಡಿರೋ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳು ಮಾತ್ರ ಬೇಕಾಗಿದ್ದು ಪ್ರತಿಭಾವಂತರು ಬೇಡ. ಇವರಿಗೆ ಕರ್ತವ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಯಾದಗಿರಿ ಬಂದ್ ಮಾಡಲಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ನಡೆಸಿಕೊಳ್ಳುವ ರೀತಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಅನುಮಾನಗಳು, ಆಕ್ಷೇಪಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತವಾಗಿದೆ. ಬಹಳ ಮುಖ್ಯವಾಗಿ ಹೊಸದಾಗಿ ನೇಮಕ ಆಗಿರ್ತಕ್ಕಂಥವ್ರನ್ನ ನಡೆಸ್ಕೊಳ್ಳುವ ರೀತಿಯ ಬಗ್ಗೆ ಕೂಡ ಈಗ ಒಂದು ರೀತಿ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಯಾದಗಿರಿಯಲ್ಲಿ ಡಿವೈಎಸ್ಪಿ ಆಗಿ ನೇಮಕ ಆಗಿರ್ತಕ್ಕಂಥ ವಿಜಯಕಾಂತಿ ಅಂತಕ್ಕಂಥ ಯುವತಿ ಅಂದರೆ ಅಧಿಕಾರಿಯನ್ನು ಸ್ಥಳ ನಿಯೋಜನೆ ಮಾಡಿದರೂ ಕೂಡ ಅವರಿಗೆ ಡ್ಯೂಟಿಗೆ ಜಾಯಿನ್ ಆಗಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಪ್ರಕರಣ ಇದೆ. ಇದು ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಮಹಿಳಾ ಅಧಿಕಾರಿಯನ್ನು ಅವರಿಗೆ ನಿಯೋಜನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನೇಮಕ ಅಂದರೆ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕ ಹಿಂದಿರುವಂಥ ಶಕ್ತಿಗಳೇನು, ಇದ್ರ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈ ಕುರಿತು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಡಿಜಿಪಿ ಅವರಿಗೆ ಈಗ ದೂರು ದಾಖಲಾಗಿದೆ. ಹಿರಿಯ ಬಿಜೆಪಿ ನಾಯಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಈಗಾಗಲೇ ಈ ಸಂಬಂಧಪಟ್ಟಾಗ ದೂರು ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಸರ್, ಆ್ಯಕ್ಚುಲಿ ವಿಜಯಕಾಂತಿ ಅವರಿಗೆ ಯಾಕೆ ಪೋಸ್ಟಿಂಗ್ ಕೊಟ್ಟರು ಕೂಡ ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ? ಇದರ ಹಿಂದೆ ಯಾರಿದ್ದಾರೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಅಂದ್ರೇ ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ಹೆಸರಾದಂಥದ್ದೇ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಇವತ್ತು ವಿಜಯಕ್ರಾಂತಿಯವರು ಹೊಸದಾಗಿ ತಮ್ಮ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಅವರು ಆ ಹುದ್ದೆಯನ್ನು ಪಡೆದು ಜೂನ್ 30ರಂದು ಆದೇಶ ಪತ್ರ ಪಡೆದರೂ ಕೂಡ ಇವತ್ತು ಡ್ಯೂಟಿಗೆ ಜಾಯಿನ್ ಆಗದ ರೀತಿಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಅಲ್ಲಿರುವಂಥ ಶಾಸಕರ ಪುತ್ರರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಮಾತು ಎಲ್ಲ ಕಡೆ ಕೇಳ್ತಾ ಇದೆ. ಕಾಂಗ್ರೆಸ್ ಶಾಸಕರು ಈ ಮೊದಲನೇ ಬಾರಿ ಆಯ್ಕೆಯಾಗಿ ಬರ್ತಾ ಇರುವಂಥ DYSP ಅವರು ತಮ್ಮ ಮಾತಿನಂತೆ ಕೇಳಲಿಕ್ಕಿಲ್ಲ,
ತಮ್ಮ ಮಾತಿನಂತೆ ಅಣತಿಯಂತೆ ನಡೀಲಿಕ್ಕಿಲ್ಲ, ತಮ್ಮ ಏನು ಕ್ರಿಮಿನಲ್ ಫಾಲೋವರ್ಸ್ಗಳಿದ್ದಾರೆ ಅವ್ರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ನಾನು ಕೇಳಿದ ಹಾಗೆ ನನಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ಅವರಿಗೆ ಯಾವುದೇ ರೀತಿಯಲ್ಲಿ ಡ್ಯೂಟಿಗೆ ಜಾಯಿನ್ ಆಗದಂಗೆ ತಡೆ ಹಿಡಿದಿದ್ದಾರೆ. ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನು ಅಂತೇನೆ. ಸರ್, ಈ ಸಂಬಂಧಪಟ್ಟ ಹಾಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು DGP ಅವರಿಗೆ ಈ ಸಂಬಂಧಪಟ್ಟಾಗೆ ದೂರು ಕೊಟ್ಟಿದ್ರೆ ಅವ್ರ ಕಡೆಯಿಂದ ಬಂದಿರುವಂಥ ರಿಯಾಕ್ಷನ್ಸ್ ಏನು ಸರ್? ನಾನು DG ಅವರನ್ನು ಭೇಟಿಯಾದಾಗ ಅವ್ರು ಹೇಳಿದ್ದಾರೆ 2-3 ದಿವಸ ತಡೀರಿ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಖಂಡಿತ 2-3 ದಿನದ ಒಳಗಾಗಿ ಅವರಿಗೆ ನ್ಯಾಯ ಒದಗಿಸ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೂ ಕೂಡ ನಾನು ಭೇಟಿಯಾಗಿ ಹೇಳಿದ್ದೇನೆ. ಈಗ ನೀವು ಸರ್ಕಾರ ಕೊಟ್ಟಿರತಕ್ಕಂಥ ಗಡುವು ಏನು, ಮತ್ತು ಒನ್ನೊಮ್ಮೆ ಸರ್ಕಾರ ಈ ಸಂಬಂಧಪಟ್ಟಾಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದಿದ್ರೆ ಅವರಿಗೆ ಡ್ಯೂಟಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನೋಡಿ, ನಾವು ಈಗ 3-4 ದಿನದ ಒಳಗಾಗಿ ಅವರನ್ನು ಡ್ಯೂಟಿಗೆ ರಿಪೋರ್ಟಿಂಗ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಯಾದಗಿರಿಯಲ್ಲಿ ನಾವು ಯಾದಗಿರಿ ಬಂದ್ ಮಾಡೋ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತೇವೆ. ಹಾಗೆ ಗವರ್ನರ್ ಅವರಿಗೂ ಭೇಟಿ ಆಗ್ತೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ. ಅವರನ್ನು ಭೇಟಿ ಆಗಲಿಕ್ಕೆ ಸಮಯ ಸಿಕ್ಕಿಲ್ಲ ನನಗೆ, ಅವರಿಗೂ ಕೂಡ ಪತ್ರ ಬರೆದಿದ್ದೇನೆ. 3-4 ದಿನದಲ್ಲಿ ನ್ಯಾಯ ಸಿಗದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತೇವೆ, ಜಿಲ್ಲೆ ಬಂದ್ ಮಾಡ್ತೇವೆ. ಅವರಿಗೆ ಪೋಸ್ಟಿಂಗ್ ಕೊಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸರ್. ಥ್ಯಾಂಕ್ ಯು ಸರ್. ಇದು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೀರ್ಕೊಳೋ ಅಭಿಪ್ರಾಯ. ಒಟ್ಟಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳಕ್ಕೆ ನಿಯೋಜನೆ ಆಗಿರುವಂಥ ಅಧಿಕಾರಿಗೆ ಡ್ಯೂಟಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಎಚ್ಚರಿಕೆಯ ಸಂದೇಶವನ್ನು ರಾಜ್ಕುಮಾರ್ ಪಾಟೀಲ್ ಅವರು ನೀಡ್ತಾ ಇದ್ದಾರೆ. ಕ್ಯಾಮರಾದ ಅಂಜನ್ಮೂರ್ ಜೊತೆ ಆನಂದ್ ಪೈ ಬೆದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.